ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಇನ್ನಷ್ಟು ಜೋರಾಗಿದೆ. ನಾಯಕತ್ವ ಬದಲಾವಣೆ ಮತ್ತು ಕೆಪಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಅದರಲ್ಲೂ ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಹೊತ್ತಿಸಿದಂಥ ಕೆಪಿಸಿ ಪಟ್ಟದ ಕಿಡಿಗೆ ಹಾಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕನಲಿದ್ದಾರಂತೆ. ಖಾರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವುದೇ ಸ್ಥಾನಮಾನ ಅಂಗಡಿಯಲ್ಲೋ ಮೀಡಿಯಾದಲ್ಲೂ ಸಿಗಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವರು ಪ್ರಶ್ನೆ ಮಾಡ್ತಿರೋದು ನನ್ನನ್ನಲ್ಲ, ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು. ಅಷ್ಟಕ್ಕೂ ಮೀಡಿಯಾ ಮೂಲಕ ಯಾರಾದರೂ ಹುದ್ದೆ ಕೇಳ್ತಾರಾ ಅಂತ ಗರಂ ಆಗಿದ್ದಾರೆ. ಯಾರು ಏನೇ ಇದ್ರೂ ಕೂಡ ಹೈಕಮಾಂಡ್ ಭೇಟಿಯಾಗಿ ಹೇಳಲಿ, ಇದು ಕಾರ್ಯಕರ್ತರು ಮತದಾರರ ಪಕ್ಷ, ಯಾರು ಇರಲಿ ಇಲ್ಲದೆ ಇರಲಿ ಪಕ್ಷ ಉಳಿಯುತ್ತೆ ಅಂದರು. ಆದರೆ ಇದನ್ನು ಕೇಳೋ ಸ್ಥಿತಿಯಲ್ಲಿ ಸಿಎಂ ಬಣ ಇದ್ದಂತ ಕಾಣಿಸ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಪರ ಸಚಿವ ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ. ಮಹದೇವಪ್ಪ ಅವರು ಕೂಡ ಪಕ್ಷಕ್ಕೆ ಆಕ್ಟಿವ್ ಅಧ್ಯಕ್ಷ ಬೇಕು ಅಂತ ಬಹಿರಂಗವಾಗಿ ಪ್ರತಿಪಾದಿಸಿದ್ದಾರೆ. ಪರಮೇಶ್ವರ್ ಸಹ ಇದೇ ಅರ್ಥದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾನು ಯಾವ ಹುದ್ದೆಯ ಆಕಾಂಕ್ಷಿ ಅಲ್ಲ ಅನ್ನುತ್ತಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಿಎಂ ಸ್ಥಾನ, ಕೆಪಿಸಿ ಅಧ್ಯಕ್ಷ ಸ್ಥಾನ ಮತ್ತು ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿ ಸ್ಥಾನದ ಸಚಿವ ಸ್ಥಾನದ ಮೇಲೆ ಟವಲ್ ಹಾಕೋಕೆ ನೋಡಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರಾ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡೋಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಮತದಾರರ ಪಕ್ಷ. ನಾನಲ್ಲ, ಯಾರಿದ್ರು ಪಕ್ಷ ಹೋದ್ರು ಮನೇಲಿ ಕೂತ್ಕೊಂಡ್ರು ಈ ಪಕ್ಷ ಉಳಿಸ್ಕೊಳ್ಳೋಷ್ಟು ಶಕ್ತಿ ಕಾಂಗ್ರೆಸ್ಗೊಂದು ದೊಡ್ಡ ಇತಿಹಾಸ ಇದೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ಏನಾರು ಇದ್ರು ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರೂ ಮಾತಾಡ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗಲ್ಲ ಮಾಡ್ತಾ ಇರೋದು. ಈ ಎಲ್ಲ ವಿಷಯಗಳು ರಾಜ್ಯದ ವ್ಯಾಪ್ತಿಯಲ್ಲಿ ಇಲ್ಲ. ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಅಂತಿಮ, ಎಲ್ಲವೂ ತೀರ್ಮಾನ ಆಗೋದು ಅಲ್ಲದ್ರಿಂದ ಇಲ್ಲಿ ಚರ್ಚೆ ಅನವಶ್ಯಕ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ನಾಯಕರು. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತ ಏನಾದ್ರು ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷ ಇರ್ತಾರೆ ಅಂತಕ್ಕಂಥದ್ದನ್ನ ಅವರೇ ಘೋಷಣೆ ಮಾಡಿದ್ರು. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆದ್ರೆ ಅವರೇ ಹೇಳಿರೋದ್ರಿಂದ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದ್ರೆ ಹೈಕಮಾಂಡ್ ಅವರೇ ಸ್ಪಷ್ಟ ಮಾಡ್ಬೇಕಷ್ಟೇ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದ್ರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಯಾಕೆಂದ್ರೆ ಅವ್ರಿಗೂ ಒತ್ತಡ ಅಲ್ಲ, ಎರಡು ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಬಹಳ ದೊಡ್ಡ ಜವಾಬ್ದಾರಿ. ಈಗ ಅದನ್ನೇ ಬಯಸ್ತಾರೆ. ನಾನು ಆಕಾಂಕ್ಷಿ ಅಲ್ಲವೇ ಅಲ್ಲ, ಅದರ ಅರ್ಹತೆ ಇದೆ. ಆಕಾಂಕ್ಷಿ ಅಂತೂ ಅಲ್ಲ. ಖಾಲಿ ಇದ್ದಿದ್ರು ಕೂಡ ನಾನು ಕೇಳೋದಿಲ್ಲ. ನಾನು ಕೇಳೋದೆಲ್ಲ ಕೊಟ್ಟರೆ, ಯಾಕಂದರೆ ಬೆಂಗಳೂರು ನಗರದವರಲ್ವಾ, ನಗರಾಭಿವೃದ್ಧಿ ಖಾತೆ ಬೆಂಗಳೂರಿಂದು. ನಾನಿಲ್ಲಪ್ಪ, ನಾನು ಕೇಳೋದಿಲ್ಲ. ಅಲ್ಲ, ಹಿಂದೆ ಈಗ ಪರಮೇಶ್ವರ್ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳಿ ಅಂದಿದ್ದು ಹೈಕಮಾಂಡ್. ಈಗ ಇವ್ರು ಆಯ್ಕೆ ಮಾಡ್ಕೊಳ್ಳಿ ಅಂತಿರೋದು ಶಾಸಕರುಗಳು, ಸಚಿವರುಗಳು. ಹೈಕಮಾಂಡ್ ಅಲ್ವಲ್ಲ ಡಿ.ಕೆ. ಶಿ ವಿಷಯದಲ್ಲಿ ಮಾತನಾಡಿರೋದು. ಅವ್ರು ಹೈಕಮಾಂಡ್ ಆದರೂ ಕೇಳಲಿ, ಮುಖ್ಯಮಂತ್ರಿಗಳಾದರೂ ಕೇಳ್ಕೊಳ್ಳಿ, ಡಿ.ಕೆ. ಹತ್ರ ಆದರೂ ಕೇಳ್ಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಆದರೂ ಕೇಳ್ಕೊಳ್ಳಿ. ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಈಗೇನೇನು ನಿಮ್ಮ ಖಾತೆಗಳಿದೆ ಅದರಲ್ಲಿ 2 ವರ್ಷದಲ್ಲಿ ಏನು ಕಡದು ಕುಟ್ಟೆ ಹಾಕಿದ್ದೀರಾ ಅನ್ನೋದನ್ನು ತೋರಿಸಿ. ರಾಜ್ಯದ ಜನಕ್ಕೆ ಏನು ಕಡದು ಗುಡ್ಡೆ ಹಾಕಿದ್ದೀರಾ? ಉಳಿದ ಕುರ್ಚೆ ಬಗ್ಗೆ ಇನ್ನೂ ದೊಡ್ಡ ದೊಡ್ಡ ಪೊಸಿಷನ್ ಕೇಳ್ತಾ ಇದ್ದೀರಾ. ಕೊಟ್ಟಿರೋ ಪೊಸಿಷನ್ ಅನ್ನೇ ಏನು ಕಡದು ಗುಡ್ಡೆ ಹಾಕಿದ್ರೆ ಅನ್ನೋದನ್ನ ಹೇಳಕ್ಕಾಗ್ತಿಲ್ಲ ನಿಮ್ಮ ಹತ್ರ. ಏನು ರಾಜ್ಯಕ್ಕೆ ಅದರಿಂದ ಲಾಭ ಆಗಿದೆ ಅನ್ನುವಂಥದ್ದನ್ನ ಹೇಳಕ್ಕಾಗ್ತಿಲ್ಲ. ನಿಮಗೆ ಮಾತ್ರ ಕುರ್ಚಿ ಬೇಕು. ಜನ ಕೇಳಬಾರ್ದು ನಿಮ್ಮನ್ನ? ನೀವು ಆ ಕುರ್ಚಿ ಮೇಲೆ ಕೂತ್ಕೊಂಡು ಏನರಪ್ಪ ನಮಗೆ ಮಾಡಿದ್ದೀರಾ ಅಂತೇಳಿ ಕೇಳಬಾರ್ದಾ? ದರ ಏರಿಕೆಯನ್ನ ಮಾಡೋದೊಂದು ಹೊರತುಪಡಿಸಿದ್ರೆ ಇನ್ನೇನು ಮಾಡಿದ್ದೀರಾ? ನೀವು ಕೊಟ್ಟಿರುವಂಥ 5 ಗ್ಯಾರಂಟಿಗಳಲ್ಲಿ ಅದರಲ್ಲೂ ಕೆಲವು ಬಂದು ಕೆಲವು ಇಲ್ಲ. ಅವುಗಳನ್ನು ತೀರ್ಸೋಕ್ಕೋಸ್ಕರ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ಟು ಈ ಥರ ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ಆಚಿಕೆ ಆಗಬೇಕು. ಬಳಸಬಾರ್ದು ಅಂತ ಇದೆ ಶಬ್ದವನ್ನು, ಅಲ್ಲಿಗೆ ತಂದು ಇಡ್ತಾ ಇದ್ದೀರಾ. ಅದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಸರ್ಕಾರದಲ್ಲಿ ಈ ಪರಿಸ್ಥಿತಿ ನಡೀತಾ ಇದೆ ಅಂತಂದರೆ ಶೇಮ್ ಅಂತ ಅನಿಸ್ತಾ ಇದೆ ನನಗೆ. ಹಿಡಿತ ಕಳ್ಕೊಳ್ತಾ ಇದ್ದೀರಾ ಮಾನ್ಯ ಸಿದ್ದರಾಮಯ್ಯನವರೇ. ರಾಜ್ಯ ಕಾಂಗ್ರೆಸ್ ಬಣಸಂಘರ್ಷದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ವರದಿ ಕೇಳಿದೆ. ಸಚಿವರು, ಶಾಸಕರ ಬಹಿರಂಗ ಹೇಳಿಕೆಗಳ ವಿಡಿಯೋ ಸಮೇತ ಸಂಪೂರ್ಣ ವರದಿ ನೀಡುವಂತೆ ಸೂಚಿಸಿದೆ. ಈ ಬೆನ್ನಲ್ಲೇ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದವರ ವಿರುದ್ಧ ಹೈಕಮಾಂಡ್ಗೆ ಕೆಪಿಸಿಸಿ ವರದಿಯನ್ನು ಕೊಟ್ಟಿದೆ. ಅಶಿಸ್ತಿನ ಹೇಳಿಕೆ ನೀಡುವವರ ವಿರುದ್ಧ ಕ್ರಮಕ್ಕೂ ಶಿಫಾರಸು ಮಾಡಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿ ಪದೇ ಪದೇ ಮಾತನಾಡ್ತಾ ಇರುವ ಸಚಿವರ ಬಗ್ಗೆ ಹೈಕಮಾಂಡ್ ವರದಿ ಕೇಳಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಪ್ರಕಟಣೆ ಹೊರಡಿಸಿದ್ದಾರೆ. ಸಚಿವರಾದ ಆರ್.ಬಿ. ತಿಮ್ಮಾಪುರ್, ಸತೀಶ್ ಜಾರಕಿಹೊಳಿ ಹಾಗೂ ಮಹದೇವಪ್ಪ
ಮಹದೇವಪ್ಪ ಹೆಸರನ್ನ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಇದಕ್ಕೆ ಕೂಲ್ ಆಗಿಯೇ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ ನೋಟಿಸ್ ಕೊಟ್ಟ ತಕ್ಷಣ ಏನೂ ಆಗಲ್ಲ, ಉತ್ತರ ಕೊಡ್ತೀವಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಆರೋಪಿಸಿದ್ದಾರೆ. ಪರಮೇಶ್ವರ್ ಸಹ ಅವರು ಹೈಕಮಾಂಡ್ಗೆ ವರದಿ ಕೊಡ್ಲಿ, ಯಾರು ಬೇಡ ಅಂತಾರೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಆದರೆ ತಿಮ್ಮಾಪುರ್ ಮಾತ್ರ ಯೂ ಟರ್ನ್ ತೆಗೆದುಕೊಂಡಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟವನ್ನೇ ಕೇಸರಿ ಪಡೆ ಅಸ್ತ್ರ ಮಾಡಿಕೊಂಡಿದೆ. ರಾಜ್ಯ ನಾಯಕರ ಬಗ್ಗೆ ಅಶೋಕ್ ಲೇವಡಿ ಮಾಡಿದ್ದಾರೆ. ಏನಿಗೆ ನೋಟಿಸ್ ಕೊಟ್ಟ ತಕ್ಷಣ ಏನು ಆಗೋಲ್ಲ, ಅಧ್ಯಕ್ಷ ಉತ್ತರ ಕೊಡ್ತೀವಿ. ನಮ್ಮ ವರ್ಷನ್ ಭಾಳ ಸ್ಪಷ್ಟ ಇದೆ, ಯಾರಿಗೆ ನೋವು ಹೋಗಂಗು ನಮ್ಮ ಹೇಳಿಕೆಗಳಿರೋಲ್ಲ. ಆದರೆ ನಿನ್ನೆ ಪತ್ರಿಕೆ ನಾವು ಹೇಳಿದ್ದು ಬೇರೆ, ಬಂದದ್ದು ಬೇರೆ ಅಲ್ಲ. ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ಕೆ ಅವರಿದ್ದಾರೆ, ಕೊಡೋಕೆ ಇವರಿದ್ದಾರೆ. ಪಕ್ಷವೇ ದೊಡ್ಡದು. ಆದೇಶವನ್ನ ನಾವು ಚಾಕು ತಪ್ಪದೆ ಪಾಲನೆ ಮಾಡ್ತಾ ಇದೀವಿ. ಶಾಸಕಾಂಗ ಪಕ್ಷದಲ್ಲಿ ನಾನು ಆಯ್ಕೆ ಆಗಬೇಕು, ಹೈಕಮಾಂಡ್ ಆಗಬೇಕು, ಅವಾಗ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದೀನಿ. ಹೆದರುವುದು ಮತ್ತೊಂದು ನಾವೇನು ತಪ್ಪು ಮಾಡಿಲ್ಲ. ನಾನೇನು ಮುಖ್ಯಮಂತ್ರಿ ಆಗ್ತೀನಿ ಅಥವಾ ಮುಖ್ಯಮಂತ್ರಿ ಒಂದು ಹೇಳಿಕೆ ನಾವು ಯಾವ ರೀತಿ ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡಕ್ಕೆ ತಯಾರಿಲ್ಲೋ ಅದೇ ರೀತಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಪದವಿ ಬಿಟ್ಕೊಡಕ್ಕೆ ಅವರು ತಯಾರಿಲ್ಲ. ಸುರ್ಜೇವಾಲಾ ಅವರು ಬಂದು ಖಡಕ್ ವಾರ್ನಿಂಗ್ ಕೊಟ್ಟು ಮಾರನೇ ದಿನನೇ ಮತ್ತೆ ಖಡಕ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮಾನ್ಯ ಅಶೋಕ್ ಅವರೇ, ಮೊನ್ನೆ ಹೇಳಿಲ್ವಾ ಪರಮೇಶ್ವರ್ ಅವರು ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಕಡಿಮೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಕಡಿಮೆ ಮಾತಾಡ್ತಾರೆ, ಎಷ್ಟು ಬೇಕೋ ಅಷ್ಟೇ ಕಡಿಮೆ ಮಾತಾಡ್ತಾರೆ, ಜಾಸ್ತಿ ಮಾತಾಡಲ್ಲ. ಮ್ಯೂಟ್ ಅಂತ ಹೇಳಿಲ್ಲ. ಮ್ಯೂಟ್ ಅಂತ ಹೇಳಿಲ್ಲ. ಮ್ಯೂಟ್ ಮಾಡಿದಿದ್ರೆ ಹೇಳ್ಬೋದಾಗಿತ್ತು. ಸುರ್ಜೇವಾಲಾ ಅವ್ರು ನಾಳೆ ಬರ್ತಾರಂತೆ, ಬಂದಾಗ ಏನ್ ಮಾಡೋದ್ರಿ, ಈಗ ಮತ್ತೆ ಬರ್ತೀರ ಅಂತ ತುಸ್ಪಟಾಕಿ. ನಿಮ್ಮ ಮಾತಿಗೆ ಏನೂ ಇಲ್ಲ, ಕಾಂಗ್ರೆಸ್ ನಾಯಕರುಗಳೆಲ್ಲ ಏನೂ ಇಲ್ಲ ನಿಮ್ಮ ಮಾತಿಗೆ ಬೆಲೆ. ಖರ್ಗೆ ಅವ್ರನ್ನೇ ಕರ್ಕೊಂಡು ಬನ್ನಿ, ಅವಾಗ ಏನಾದರೂ ಆಗ್ಬೋದೇನೋ. ಇನ್ನು ಕಾಂಗ್ರೆಸ್ಗೆ ಕುರ್ಚಿ ಕದನದ ಜೊತೆಗೆ ಜಾತಿ ಗಣತಿ ಜಟಾಪಟಿ ತಲೆನೋವು ಕೂಡ ಹೆಚ್ಚಾಗಿದೆ. ಇಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗುತ್ತೆ ಎನ್ನಲಾಗಿತ್ತು, ಆದರೆ ಮಂಡನೆ ಆಗಲಿಲ್ಲ. ಜಾತಿ ಗಣತಿ ವಿಚಾರದಲ್ಲಿ ಯಾವುದೇ ಚರ್ಚೆ ಮಾಡದೆ ಮುಂದಕ್ಕೆ ಹಾಕಿದ್ದೀವಿ, ಮುಂದಿನ ವಾರ ತಗೊಳ್ತೀವಿ ಅಂತ ಸಚಿವ HK ಪಾಟೀಲ್ ಅವರು ಹೇಳಿದ್ದಾರೆ. ಈ ಮಧ್ಯೆ ಒಕ್ಕಲಿಗರು ಲಿಂಗಾಯತರನ್ನ ಡಿಗ್ರೇಡ್ ಮಾಡುವ ಉದ್ದೇಶ ಸರ್ಕಾರಕ್ಕೆ ಇದೆ ಅನ್ನೋ ಕುಮಾರಸ್ವಾಮಿ ಆರೋಪವನ್ನು ಸಚಿವ ಪರಮೇಶ್ವರ್ ಅಲ್ಲಗಳೆದಿದ್ದಾರೆ. ಜಾತಿ ಗಣತಿ ವರದಿಗೆ ಪರೋಕ್ಷವಾಗಿ ಸಚಿವ ರಾಮಲಿಂಗಾರೆಡ್ಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಬಿಜೆಪಿ ಅಶೋಕ್ ಮಾತನಾಡಿ, ಜಾತಿ ಜನಗಣತಿ ವರದಿಗೆ ನಮ್ಮ ವಿರೋಧ ಇಲ್ಲ, ಆದರೆ ಜಾತಿ ಗಣತಿ ಎಲ್ಲರೂ ಕೂಡ ಒಪ್ಪುವಂತೆ ಆಗಬೇಕು ಅಂತ ಹೇಳಿದರು. ನಿಮಗೆ ಮುಖ್ಯಮಂತ್ರಿಗಳು ಇವತ್ತೇನು ತರೋದಿಲ್ಲ ಸಬ್ಜೆಕ್ಟ್ ಅಂತ ಏನು ಗೊತ್ತಿಲ್ಲ. ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡಿಗ್ರೇಡ್ ಮಾಡೋದಕ್ಕೆ ಈ ವರದಿ ಮುನ್ನೆಲೆ ಆ ರೀತಿ ಏನು ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ. ಈಗ ಈ ಸಭೆ ಇಲ್ಲ ಅಂದರೆ ಮುಂದಿನ ಸಂಪುಟದ ಸಭೆಗೆ ತರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ನಾವು ಜಾತಿ ಗಣತಿಯ ವಿರೋಧಿಗಳಲ್ಲ, ಆದರೆ ಜಾತಿ ಗಣತಿ ಹೇಗಾಗಬೇಕು ಅಂದ್ರೆ ಎಲ್ಲರೂ ಒಪ್ಪೋ ರೀತಿ ಆಗಬೇಕು. ಅದು ಬಹಿರಂಗವಾಗಿದೆ, ಈಗಾಗಲೇ ಬಹಿರಂಗ ಆಗಿದೆ. ಇದು ಒಂಥರ ನಾಟಕ ಅಷ್ಟೇ. ನಾನು ಈಗಲೂ ಹೇಳ್ತೀನಿ, ಯಾವ ಸಮುದಾಯವು ಕೂಡ ಇದನ್ನು ಒಪ್ಕೊಳ್ಕೂಡುದು. 10 ವರ್ಷ ಹಳೆಯದನ್ನು ಹೆಂಗೆ ಒಪ್ಕೊಳ್ತೀರಾ ನೀವು? ನಮ್ಮ ದೇಶದಲ್ಲೇ ಗಣತಿ ಆಗಬೇಕು ಅಂತಂದ್ರೆ 10 ವರ್ಷಕ್ಕೊಂದ್ಸಲ ಆಗುತ್ತೆ, 11 ವರ್ಷಕ್ಕೊಂದ್ಸಲ. ನೀವು ಇಲ್ಲಿ 10 ವರ್ಷದ್ದಾಗಿದ್ದನ್ನು ನೀವೀಗ ಹೊಸದಾಗಿ ಮಾಡ್ಬೇಕು. ಆ್ಯಕ್ಚುಲಿ ಅದನ್ನು ತಗೊಂಡ ಮೇಲೆ ಒಪ್ಕೊಳ್ಬೇಕು. ಯಾವ ಸಮುದಾಯ ಕೂಡ ಒಪ್ಕೊಡುದು ಇದನ್ನು. 10 ವರ್ಷ ಆಗೋಗಿದೆ, ಅದನ್ನು ಹಳೆಯದಿಟ್ಕೊಂಡ್ಬಿಟ್ಟು ಅದಕ್ಕೆ ಶೃಂಗಾರ ಮಾಡ್ತಾ ಇದ್ದಾರೆ. ಇನ್ನು ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. 8ನೇ ವೇತನ ಆಯೋಗದ ರಚನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟರು. ಹೊಸ ವೇತನ ಆಯೋಗ ನೀಡುವ ಶಿಫಾರಸುಗಳನ್ನು ಆಧರಿಸಿ 2026 ಜನವರಿ 1ರಿಂದ ವೇತನ ಹೆಚ್ಚಳ ಆಗಲಿದೆ. ಶೀಘ್ರವೇ 8ನೇ ವೇತನ ಆಯೋಗಕ್ಕೆ ಅಧ್ಯಕ್ಷರು ಮತ್ತು 2 ಸದಸ್ಯರನ್ನ ನೇಮಿಸಲಾಗುತ್ತೆ. ಇನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ 3ನೇ ಲಾಂಚ್ ಪ್ಯಾಡ್ ನಿರ್ಮಾಣಕ್ಕೆ ಮೋದಿ ಸಂಪುಟ ಸಮ್ಮತಿಸಿಕೊಟ್ಟಿದೆ.